ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾವು ಮಾತನಾಡ್ತಾ ಇದ್ವಿ ನೆಗೆಟಿವ್ ಎನರ್ಜಿ ಬಗ್ಗೆ. ಈಗ ಸಾಕಷ್ಟು ಜನರಿಗೆ ಡೌಟ್ಸ್ಗಳು ಇರುತ್ತೆ. ಅಂದರೆ ನಿಜವಾಗ್ಲೂ ನೆಗೆಟಿವ್ ಎನರ್ಜಿ ನಮ್ಗೆ ವರ್ಕ್ ಆಗುತ್ತಾ, ಅದರಿಂದ ಏನೇನು ಸಮಸ್ಯೆಗಳು ಉಂಟಾಗ್ಬೋದು, ಹಾಗೇನೇ ಏನಾದರೂ ಲಕ್ಷಣಗಳಿದೆಯಾ ಈ ನೆಗೆಟಿವ್ ಎನರ್ಜಿನಲ್ಲಿ, ಏನು ಅನ್ನೋದು? ಯಾವಾಗಲೂ ಅಷ್ಟೇ, ಈ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಾಗ ಅನಾರೋಗ್ಯ ಒಂದೇ ಇಲ್ಲ, ಮನೆಯಲ್ಲಿ ಹೆಚ್ಚುಕಪಟ್ಟ ವಿಚಾರದಲ್ಲಿನ ಸಮಸ್ಯೆಗಳು ಜಾಸ್ತಿ ಕಲಹಗಳವರೆಗೂ ಹೋಗುವಂಥದ್ದಿರುತ್ತೆ. ಸೊ ಮಾಮೂಲಿ ಟೈಮಲ್ಲಿ ಬಹಳ ಚೆನ್ನಾಗಿರ್ತಾರೆ ಕೆಲವು ಮನೆಗಳಲ್ಲಿ. ಸೊ ಇದೂ ನೆಗೆಟಿವ್ ಎನರ್ಜಿ ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ. ಕೆಲವು ಬಾಡಿಗೆ ಮನೆಗಳಲ್ಲಿ ಬಹಳಷ್ಟು ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ತ್ರಿಪಾದಿ ನಕ್ಷತ್ರ, ಧನಿಷ್ಠ, ಪಂಚಕ ನಕ್ಷತ್ರಗಳು ಅಂತ ಇರುತ್ತೆ. ಅದರಲ್ಲಿ ಕೆಲವರಿಗೆ ಏನಾಗುತ್ತೆ, ಅನಾರೋಗ್ಯದಲ್ಲಿ ತೀರೋಗಿದ್ರೆ, ಅದು ಚಿಕ್ಕ ಮಗು ಆಗಬಹುದು ಅಥವಾ ದೊಡ್ಡವರಾಗಬಹುದು, ಅನಾರೋಗ್ಯದಲ್ಲಿ ಮನೆಯ ಒಳಗಡೆನೆ ಕೆಲವರಿಗೆ ಪ್ರಾಣಹಾನಿ ಹೋಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಯಾರೋ ಜ್ಯೋತಿಷರು ಅಥವಾ ಯಾರೋ ಕೇಳಿರ್ತಾರೆ, ಇಲ್ಲ ಮನೆ ಬಿಡಬೇಕಾಗುತ್ತೆ, 3 ತಿಂಗಳು ಅಥವಾ 4 ತಿಂಗಳು ಬಿಡಬೇಕಾಗುತ್ತೆ ಅಥವಾ 6 ತಿಂಗಳು ಬಿಡಬೇಕಾಗುತ್ತೆ, ಈ ಥರ ಮನೆ ಬಾಗ್ಲಾಕಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಬಾಡಿಗೆ ಮನೆ ಬಾಗ್ಲಾಕೋದಿಲ್ಲ, ಇವರು ಖಾಲಿ ಮಾಡ್ಕೊಂಡ್ಮೇಲೆ ಇನ್ನೊಬ್ರು ಯಾರೋ ಬಂದು ಸೇರ್ಕೊತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಇವ್ರಿಗೆ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ. ಆ ಜಾಗದಲ್ಲಿ ಇದಕ್ಕಿದ್ದಂಗೆ ಸೌಂಡ್ ಆಗೋದು ಅಥವಾ ಹಿಡ್ಕೊಂಡಂಗೆ ಆಗೋದು, ಕೂಗಿದ್ರೆ ಕೂಗಕ್ಕಾಗೋದಿಲ್ಲ, ಪದೇ ಪದೇ ಕೆಟ್ಟ ಕನಸುಗಳು ಬರುವಂಥದ್ದಿರುತ್ತೆ. ಸೊ ಈ ಥರ ನೆಗೆಟಿವ್ ಸಿಂಪ್ಟಮ್ಸು ಪ್ರಭಾವ ಬೀಳುವಂಥಕ್ಕೆ ಪ್ರಾರಂಭ ಆಗುತ್ತೆ. ಆನಂತರ ಏನಾಗುತ್ತೆ, ಅನಾರೋಗ್ಯ, ನೆಗೆಟಿವ್ ಆಗಿ ಹೆಚ್ಚಿನ ಮಟ್ಟಿಗೆ ಮಾನಸಿಕ ಖಿನ್ನತೆಗೂ ಹೋಗುವಂಥದ್ದು. ಸೊ ಈ ಥರ ಸಮಸ್ಯೆಗಳು ಬರುತ್ತೆ. ಅದಕ್ಕೆ ನಾವು ಯಾವುದೇ ಒಂದು ಮನೆಯನ್ನು, ಹೊಸ ಮನೆ ಆಗಬಹುದು ಅಥವಾ ಹಳೆ ಮನೆಗೆ ಯಾವುದಾದ್ರೂ ಹೋಗ್ತಾ ಇದ್ದೀವಿ ಅಥವಾ ಬಾಡಿಗೆ ಮನೆಗೆ ವಿಚಾರದಲ್ಲಿ ಕೈ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮನೆಯನ್ನು ಶುದ್ಧೀಕರಣವನ್ನು ಮಾಡುವಂಥದ್ದು. ಅಂದರೆ ಈಗ ನಾವು ಹೇಗೆ ಬಣ್ಣವನ್ನು ಬಳಸ್ತೀವೋ ಅದೇ ರೀತಿ ಸಹ ಮನೆಗೆ ಪುಣ್ಯಾಹ ವಾಚನ, ಅದು ಬಾಡಿಗೆ ಮನೆ ಆದ್ರೇನು ಗೋಮೂತ್ರ ಗೋಮಯದಲ್ಲಿ ಎಲ್ಲ ಒರೆಸ್ಕೊಂಡು ಒಂದು ದೇವರಿಗೆ ಪೂಜೆಯನ್ನು ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು, ಮತ್ತು ಮನೆಗೆ ಒಂದು ಅಷ್ಟಬಂಧನೆಯನ್ನು ಕಟ್ಟಿಸುವಂಥದ್ದು. ಇದು ಬಹಳ ಜನಕ್ಕೆ ಅನುಕೂಲ ಆಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಈ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ, ಕೆಲವೊಂದು ದೊಡ್ಡ ದೊಡ್ಡ ಕೆಲವು ಮನೆಗಳಲ್ಲಿ ಸುಮ್ಮನೆ ಹೋಗಿ ಸೇರ್ಕೊಬಿಡ್ತಾರೆ, ಬಾಡಿಗೆ ಮನೆ ಬಿಡು, ಏನು ಪೂಜೆ ಹೋಮ. ಹೌದು, ಬಾಡಿಗೆ ಮನೆ ಆಗಲಿ ಅಥವಾ ಸ್ವಂತ ಮನೆ ಆಗಲಿ, ಅಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಸರಳವಾಗಿ ಸಿಂಪಲ್ ಆಗಾದ್ರೂ ಒಂದು ಸ್ವಲ್ಪ ಮನೆ ಶುದ್ಧೀಕರಣವನ್ನು ಮಾಡಿಸುವಂಥ ಕೆಲವೊಂದು ಪೂಜೆಗಳನ್ನು ನೀವು ಮನೆ ಬದಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ಅಗತ್ಯ ಇದೆ. ಇವತ್ತು ಕೆಲವು ಮನೆಗಳಲ್ಲಿ ಹೋದ್ಮೇಲೆ ಇಂಪ್ರೂವ್ಮೆಂಟ್ ಕಂಡಿರೋವಂಥ ವ್ಯಕ್ತಿಗಳು ನಾವು ನೋಡಿದ್ದೀವಿ. ಇವತ್ತು ಭಾಳ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಕೊಂಡಿರ್ತಾರೆ, ಆದರೂ ಅವರು ಇದ್ದಂತಹ ಹಳೆ ಮನೆ, ಬಾಡಿಗೆ ಮನೆಯಲ್ಲೇ ಇರ್ತಾರೆ ಇವತ್ತಿಗೂ. ಯಾಕಂತ ಹೇಳಿದ್ರೆ ಅವ್ರಿಗೆ ಹಾಗೆ ಬಂದಿರುತ್ತೆ. ಕೆಲವ್ರಿಗಂತೂ ಕೆಲವರು ಭಾಳ ಚೆನ್ನಾಗಿರ್ತಾರೆ, ನೆಮ್ಮದಿಯಿಂದ ಇರ್ತಾರೆ. ಕೆಲವು ಮನೆಗಳಿಗೆ ಹೋದ್ಮೇಲೆ ಗಂಡ ಹೆಂಡತಿ ನಡುವೆ ಜಗಳ ಆಗಿ ಕೋರ್ಟು ಕಚೇರಿವರೆಗೂ ಹೋಗಿ ಬಿಟ್ಟೋಗಿರುವಂಥ ಮನೆಗಳಿದ್ದಾವೆ. ಇನ್ನು ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಅನಾರೋಗ್ಯಕ್ಕೆ ಒಳಗಾಗಿ ಕೆಲವು ಮನೆಯಲ್ಲಿ ಕೆಲವರು ಯಾರಾದರೂ ತೀರೋಗಿರುವಂತಹದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಕೆಲವು ಮನೆಗಳೆಲ್ಲ ಆ ಥರ ಪ್ರಭಾವ ಇರುತ್ತೆ. ಮತ್ತು ಕೆಲವು ಮನೆಗಳಲ್ಲಿ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಇರೋದಿಲ್ಲ, ಸಾಲಗಾರರಾಗ್ಬಿಟ್ಟಿರ್ತಾರೆ, ಜೀವನ ಪರ್ಯಂತ ಸಾಲ ಋಣ ಇಂಥದಕ್ಕೆ ಸಿಕ್ಕಾಕೊಂಡಿರ್ತಾರೆ. ಸೊ ಈ ಥರ ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥ ಮನೆಗಳು ಬಹಳ ಈ ಸಮಸ್ಯೆಗಳನ್ನು ತಂದುಕೊಡುವಂಥದ್ದು ಇರುತ್ತೆ. ಅದಕ್ಕೆ ನಮಗೆ ಗೊತ್ತಿರೋದಿಲ್ಲ. ಕಣ್ಣಿಗೆ, ನಾನು ಆಗಲೇ ಹೇಳಿದೆ, ಕಣ್ಣಿಗೆ ಕಾಣಿಸುವಂಥದ್ದು ನೋಡಿ, ಅಡುಗೆ ಮನೆ ಸರಿ ಇಲ್ಲ, ಅಡುಗೆ ಮನೆ ಕುಬೇರ್ ಮೂಲೆಯಲ್ಲಿದೆ, ಅಥವಾ ಈ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇದೆ, ಅಥವಾ ನೈಋತ್ಯ ಭಾಗದಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇಟ್ಬಿಟ್ಟಿರ್ತಾರೆ. ಎಷ್ಟು ಮನೆಗಳು ಈ ಥರ ಇದ್ದಾವೆ. ಯಾಕಂತ ಹೇಳಿದ್ರೆ ನೈಋತ್ಯಕ್ಕೆ ಕರೆಕ್ಟಾಗಿ ಟಾಯ್ಲೆಟ್ ಇಟ್ಬಿಟ್ಟಿರ್ತಾರೆ, ಅಲ್ಲಿ ಏನು ಇಂಪ್ರೂವ್ಮೆಂಟ್ ಇರೋದಿಲ್ಲ, ಎಲ್ಲನೂ ಲಾಸು ಸಮಸ್ಯೆಗಳೇ ಆಗ್ತಾ ಇರುತ್ತೆ. ಇನ್ನು ಕೆಲವ್ರಿಗಂತೂ ಉತ್ತರಕ್ಕೆ ಬಾಗಿಲು ಇಡಬೇಕು ಅಂತ ಹೇಳ್ಬಿಟ್ರು. ಈಗ ಬಾಡಿಗೆ ಮನೆಗಳಿಗೆಲ್ಲ ಸ್ವಲ್ಪ ಬಾಡಿಗೆಗೆ ಬರ್ತಾರೆ, ಉತ್ತರಕ್ಕೆ ಇಟ್ಬಿಡೋಣ, ವೆಸ್ಟ್ಗೆ ಇರುವಂಥದ್ದು, ಅಂದರೆ ಈ ಪಶ್ಚಿಮ ಕಡೆ ರಸ್ತೆ ಇರುವಂಥವ್ರಿಗೆ ಉತ್ತರಕ್ಕೆ ಏನು ಮಾಡ್ತಾರೆ, ಉತ್ತರ ವಾಯುವ್ಯ ಇಟ್ಟುಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹಣಕಾಸಿನ ಕೊರತೆ ಉಂಟಾಗುತ್ತೆ, ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದು ಇರುತ್ತೆ. ಸೊ ಅವ್ರಿಗೆ ಗೊತ್ತಾಗೋದಿಲ್ಲ, ಉತ್ತರದ ಬಾಗಿಲು ಗುರುಗಳೇ ಅಂತೇಳಿ ಹೋಗ್ಬಿಡ್ತಾರೆ. ಆದರೆ ಉತ್ತರ ವಾಯುವ್ಯಕ್ಕೆ ಎಂಟ್ರಿ ಇರಬಾರ್ದು. ಧನ ನಷ್ಟ, ಸಾಲ ಋಣ ಎಷ್ಟು ಬಂದ್ರೇನೂ ದುಡ್ಡು ನಿಲ್ಲಲ್ಲ. ಅದೇ ಉತ್ತರ ಈಶಾನ್ಯಕ್ಕೆ ಎಂಟ್ರೆನ್ಸ್ ಇರಬೇಕು, ಅದೇ ಉತ್ತಮವಾದಂಥ ಫಲ ಕೊಡುತ್ತೆ. ಸೊ ಹಾಗಾಗಿ ಈ ಥರ ಕಣ್ಣಿಗೆ ಕಾಣಿಸುವಂಥದ್ದಿದ್ದರೆ ಅದನ್ನು ಸರಿ ಮಾಡಿಕೊಂಡು ಹೋಗ್ಬೋದು. ಆದರೆ ಎಲ್ಲ ವಾಸ್ತು ಚೆನ್ನಾಗಿದ್ದು ಈ ಥರ ಪ್ರೇತಬಾಧೆ ಇದೆ ಅಂಥ ಸಂದರ್ಭಗಳು ಭಾಳಷ್ಟು ಜನಗಳಿಗೆ ಬರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಮನೆ ಬದಲಾವಣೆ ಮಾಡ್ಕೊಳ್ಳೋವಾಗ ಹೇಗೆ ನಾವು ಶುದ್ಧೀಕರಣ ಮಾಡ್ತೀವೋ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಇಲ್ಲ ಒಂದು ದೀಪ ಹಚ್ಚಿ ಪ್ರಾರಂಭ ಮಾಡ್ತೀವ ಅಡುಗೆ ಮಾಡಲಿಕ್ಕೆ, ಅದೇ ರೀತಿ ಸಹ ಮನೆಯಲ್ಲಿ ಒಂದು ಮನೆ ಬದಲಾವಣೆ ಮಾಡಿಕೊಂಡಾಗ ಒಂದು ಅಷ್ಟಬಂಧ ಮನೆ ಬಾಗಿಲಿಗೆ ಕಟ್ಟೋದು ಬಹಳ ಅಗತ್ಯ ಇದೆ. ಇಂತಹದ್ದೇನಾದರೂ ನೆಗೆಟಿವ್ ಸಿಂಪ್ಟಮ್ಸು, ಈ ತ್ರಿಪಾದಿ ನಕ್ಷತ್ರ, ಪಂಚಕ ನಕ್ಷತ್ರಗಳೆಲ್ಲ ಇರುತ್ತಲ್ವ, ಅಂಥದ್ರಲ್ಲಿ ಯಾರಾದರೂ ತೀರಾ ಹೋಗ್ಬಿಟ್ಟಿದ್ರೆ ಅಥವಾ ಏನಾದರೂ ಸುಸೈಡ್ ಥರ ಏನಾದರೂ ಪ್ರಾಣ ಹಾನಿಯನ್ನು ಮಾಡ್ಕೊಂಡಿದ್ರೆ, ಅಂತಹ ಸಂದರ್ಭದಲ್ಲಿನೂ ಇಂತಹದ್ದು ಏನು ನೆಗೆಟಿವ್ ಎನರ್ಜಿಯನ್ನು ಅವಾಯ್ಡ್ ಮಾಡುವಂಥ ಶಕ್ತಿ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ಭಾಳ ಜನ ಇದು ನೀವು ಈಗಾಗಲೇ ಬದಲಾವಣೆ ಮಾಡ್ಕೊಳ್ಳುವಂಥವ್ರು ಇದನ್ನು ಮಾಡಿಸಿ
ಬಹಳ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮನೆ ಹೊರತುಪಡಿಸಿದ್ರೆ ಕೆಲವೊಂದು ಜಾಗಗಳು ಖರೀದಿ ಮಾಡಿದಾಗ ಈ ಕೆಲವೊಂದು ದೊಡ್ಡ ದೊಡ್ಡ ಜಮೀನನ್ನು ಖರೀದಿ ಮಾಡ್ತಾರೆ, 1 ಎಕರೆ 2 ಎಕರೆ ಮಾಡುವಂಥದ್ದು. ಆನಂತರ ಅಲ್ಲಿನೂ ನೆಗೆಟಿವ್ ಎನರ್ಜಿ ಇರುತ್ತೆ. ಅಥವಾ ಕೆಲವು ಜಾಗವನ್ನು ಪರ್ಚೇಸ್ ಮಾಡಿರ್ತಾರೆ, ಅಂದರೆ ಒಂದು 30-40 ಸೈಟನ್ನು ಖರೀದಿ ಮಾಡಿರ್ತಾರೆ. ಅಲ್ಲಿ ಮನೆ ಕಟ್ಟಕ್ಕೆ ಆಗೋದಿಲ್ಲ, ಎಷ್ಟೆಷ್ಟೋ ಪ್ರಯತ್ನ ಸರ್ಕಸ್ ಮಾಡ್ತಾ ಇರ್ತಾರೆ, ಎಲ್ಲ ದುಡ್ಡಿರುತ್ತೆ ಅಥವಾ ಏನೋ ಒಂದು ಸಮಸ್ಯೆ ಬರುತ್ತೆ. ಅಲ್ಲಿ ಪಾಯಪೂಜೆಗೆ ಡೇಟ್ 3 ಸತಿ 4 ಸತಿ ಹಾಕ್ಕೊಂಡಿರ್ತಾರೆ, ಅಲ್ಲಿ ಕೈ ಇಡೋದಕ್ಕೆ ಇಲ್ಲೇನೋ ಮನೆಯಲ್ಲಿ ತೊಂದರೆ ಆಗುವಂಥದ್ದು. ಇದೂ ಸಹ ಈ ಪ್ರೇತ ಬಾಧೆನೇ ಕಾರಣ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಈ ಸರ್ಪ ಸಂಚಾರ ಅಥವಾ ಈ ಹುತ್ತ ಮತ್ತು ಕೆಲವೊಂದೆಲ್ಲ ಆ ಜಾಗದಲ್ಲಿ ಯಾರಾದರೂ ಈ ಹಿಂದೆ ನಡೆದಂಥ, ಈಗ ನಾವು ರಸ್ತೆ ಬದಿಗಳಲ್ಲಿ ನಾವು ನೋಡ್ತೀವಿ, ಪದೇ ಪದೇ ಅಲ್ಲೇ ಒಂದೇ ಜಾಗದಲ್ಲಿ ಅಪಘಾತ ಆಗ್ತಾ ಇರುತ್ತೆ. ಯಾಕಂದರೆ ಅಲ್ಲಿ ಯಾವುದೋ ಒಂದು ಈ ಹಿಂದೆ ನಡೆದಂಥ ಘಟನೆಗಳು, ಯಾರಾದರೂ ಅಲ್ಲಿ ತೀರೋಗಿದ್ರೆ ಅಪಘಾತ ಹಾಗೆ ಪದೇ ಪದೇ ಅಮಾವಾಸ್ಯೆ ಹಿಂದೆ ಮುಂದೆ ಅಲ್ಲೇ ಬೀಳ್ತಾ ಇರ್ತಾರೆ. ಇದೆಲ್ಲ ಅನುಭವ ಆಗಿರುತ್ತೆ ನಿಮಗೆ. ಯಾಕಂತ ಹೇಳಿದ್ರೆ ಆ ಜಾಗ ನೆಗೆಟಿವ್ ಸಿಂಪ್ಟಮ್ಸ್ ಇರುವಂಥ ಜಾಗ ಆಗಿರುತ್ತೆ. ಅದೇ ರೀತಿ ಕೆಲವು ಈ ಹಿಂದೆ ದೊಡ್ಡ ದೊಡ್ಡದಂತಹ ಜಮೀನುಗಳಿರುತ್ತೆ, ಅದನ್ನು ಇವಾಗೆಲ್ಲ ಸೈಟ್ ಮಾಡಿ ಲೇಔಟ್ಗಳನ್ನು ಮಾಡಿ ಸೈಟ್ಗಳನ್ನು ಮಾಡಿ ಕೊಡ್ತಾ ಇದ್ದಾರೆ. ನೀವು ಖರೀದಿ ಮಾಡಿರೋ ಜಾಗದಲ್ಲಿ ಯಾರಾದರೂ ತೀರೋಗಿದ್ರೆ ಅಥವಾ ತೀರೋಗಿರೋ ವ್ಯಕ್ತಿಗಳು ಒಳಗಡೆ ಹಾಕಿರ್ತಾರೆ ಈ ಭೂಮಿ ಒಳಗಡೆ. ಸೊ ಅಂಥ ಹಿರಿಯರದು ಅವ್ರದ್ದು ಹಾಗೆ ಬಿಟ್ಬಿಟ್ಟು ಅದನ್ನು ಲೆವೆಲ್ ಮಾಡಿಬಿಟ್ಟಿರ್ತಾರೆ. ಆ ಥರ ಸಂದರ್ಭಗಳು ಕೆಲವೊಂದು ಮನೆಗಳಲ್ಲಿ ನಾವು ನೋಡಿದ್ದೀವಿ. ಸೊ ಅಂತಹ ಕೆಲವೊಂದು ಜಾಗಗಳಲ್ಲಿ ಮನೆ ಏನಾದರೂ ನಿರ್ಮಾಣ ಮಾಡಿದ್ರೇನು ಅಲ್ಲಿ ಇಂಪ್ರೂವ್ಮೆಂಟ್ ಇರೋದಿಲ್ಲ, ಪ್ರೇತ ಸಂಚಾರ ಇವೆಲ್ಲ ಇರುತ್ತೆ. ಮತ್ತು ಕೆಲವು ಗೆಜ್ಜೆ ಸೌಂಡ್ ಬರುತ್ತೆ, ಮಲ್ಲಿಗೆ ವಾಸನೆ ಬರುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ನಿಧಿ ನಿಕ್ಷೇಪಗಳು ಇದ್ರೇನು ಅದು ನೆಗೆಟಿವ್ ಸಿಂಪ್ಟಮ್ಸ್ ಆಗಿ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಕೆಲವರಿಗೆ ವಾಸನೆ ದುರ್ವಾಸನೆ ಬರ್ತಾ ಇರುತ್ತೆ, ಮನೆಯಲ್ಲಿ ಎಲ್ಲ ಸ್ವಚ್ಛ ಮಾಡ್ತಾ ಇರ್ತಾರೆ, ಆದರೆ ಏನೋ ಕೊಳ್ತೋದಂಗೆ ವಾಸನೆ ಬರ್ತಲ್ಲ, ಏನಪ್ಪ ಎಲ್ಲಿ ನೋಡಿದ್ರೆ ಎಷ್ಟು ಕ್ಲೀನ್ ಮಾಡ್ತಾ ಇದ್ವಿ, ಸ್ಮೆಲ್ ಬರ್ತಾನೆ ಇದೆಯಲ್ಲ ಅನ್ನುವಂಥದ್ದು ಇರುತ್ತೆ. ಅದೂ ಪ್ರೇತ ಸಂಚಾರ, ಪ್ರೇತ ಕಾಟ, ಪ್ರೇತ ಬಾಧೆಯಿಂದ ಸಮಸ್ಯೆಯನ್ನು ಆ ಜಾಗದಲ್ಲಿ ಅನುಭವಿಸ್ತಾ ಇರ್ತಾರೆ. ಸೊ ಈ ಮನೆಯನ್ನು ಕಟ್ಟೋ ಮುಂಚಿತವಾಗಿ ಮನೆಯ ಏನು ಭೂಮಿ ಶುದ್ಧೀಕರಣ ಏನಿರುತ್ತೆ, ಈಗ ಸಾಮಾನ್ಯವಾಗಿ ಕೆಲವರು ಮಣ್ಣನ್ನು ತೆಗಿತಾರೆ. ಕೆಲವೊಂದು ಏನಾದರೂ ಈ ಕೆಲವೊಂದು ರಾಜಕಾಲುವೆಗಳು ಇರುವಂಥ ಜಾಗದಲ್ಲಿ ಆಗಬಹುದು, ಅಥವಾ ಕೆಲವೊಂದು ಜಾಸ್ತಿ ನೀರು ನಿಂತಿರುತ್ತೆ ಅಂಥ ಜಾಗದಲ್ಲಿ, ಅಥವಾ ವೇಸ್ಟ್ ಪದಾರ್ಥಗಳನ್ನು ಹಿಂದೆ ಹಾಕಿರ್ತಾರೆ. ಹಾಗಾಗಿ ಹಳೆ ಕೆಲವೊಂದು ಅವಶೇಷಗಳು ಇರಬಹುದು, ಅಥವಾ ಕೆಲವೊಂದು ಪೇಪರ್ಗಳು ಜಾಸ್ತಿ ಆಗಿರುತ್ತೆ, ಕವರ್ಸ್ಗಳೆಲ್ಲ, ಅದನ್ನೆಲ್ಲ ತೆಗೆಸಿ ಹೊಸದಾಗಿ ಮಣ್ಣನ್ನು ಹಾಕಿ ಮನೆಯನ್ನು ಕಟ್ಟುವಂಥದ್ದು ಇರುತ್ತೆ. ಅಥವಾ ಕೆಲವೊಂದು ಇರುವಂಥ ಮನೆಯೇ ಹಳೆ ಮನೆ, ಒಂದು 200 ವರ್ಷದ ಮನೆ ಇರುತ್ತೆ, ಅದೂ ಸಹ ಕೆಳಗಡೆ ಇರುವಂಥ ಪಾಯದ ಕಲ್ಲೆಲ್ಲ ತೆಗೆದು ಹೊಸದಾಗಿ ಮಣ್ಣನ್ನು ಹಾಕಿ ಕಟ್ಟುವಂಥದ್ದು ಇರುತ್ತೆ. ಕೆಲವರು ಏನು ಮಾಡ್ತಾರೆ, ಹಾಗೆ ಕಟ್ಬಿಡ್ತಾರೆ, ಅದೂ ನೆಗೆಟಿವ್ ಸಿಂಪ್ಟಮ್ಸ್ ಇರುತ್ತೆ. ಅದನ್ನು ಶುದ್ಧೀಕರಣ ಮಾಡಬೇಕು, ಉಪ್ಪನ್ನು ಹಾಕುವಂಥದ್ದು, ಋಣಗಳು ಇರುತ್ತೆ. ನಾನು ಹಿಂದೆನೂ ಶುದ್ಧೀಕರಣ ವಿಚಾರದಲ್ಲಿ ಹೇಳ್ತಾರೆ, ಗೋಮೂತ್ರ ಗೋಮಯವನ್ನು ಹಾಕುವಂಥದ್ದು, ಇದನ್ನೆಲ್ಲ ಮಾಡಿದಾಗ ಇಂತಹ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಮತ್ತು ಕೆಲವರಿಗೆಲ್ಲ ಈಗಾಗಲೇ ನಾವು ಈ ಪುಟ್ಟಿಂಗ್ ಹಾಕುವಂಥ ಸಂದರ್ಭದಲ್ಲಿ ಅಥವಾ ಪಿಲ್ಲರ್ಗಳು ಹಾಕುವಂಥ ಸಂದರ್ಭದಲ್ಲೇ ಈ ಅಷ್ಟಬಂಧನ ಚಕ್ರ ಸ್ಥಾಪನೆ, ಮತ್ಸ್ಯ ಯಂತ್ರ, ಸಂಪೂರ್ಣ ವಾಸ್ತು ಯಂತ್ರ ಇವೆಲ್ಲ ಅಳವಡಿಸೋಕ್ಕೆ ನಾವು ಈಗಾಗಲೇ ರೆಫರ್ ಮಾಡ್ತಾ ಇರ್ತೀವಿ. ಯಾಕಂದರೆ ಜೀವನಾದಿ ಕಾಲದಲ್ಲಿ ಒಂದು ಸತಿ ಮನೆಯನ್ನು ಕಟ್ಟೋದು, ನಾವು ಸಾಲ ಮಾಡಿ ಕಟ್ಟಿರ್ತೀವಿ ಅಥವಾ ಸಾಲಕ್ಕೆ ಕೈ ಹಾಕಿರ್ತೀವಿ, ಯಾಕಂದರೆ ಎಷ್ಟೆಷ್ಟು ರಿಸ್ಕ್ ತೊಗೊಂಡಿರ್ತೀವಿ, ಅದೇನು ಬಹಳ ದುಬಾರಿ ಕೈಗೆ ಎಟುಕುವಂಥದ್ದಲ್ಲ ಅನ್ನುವಂಥದ್ದೇನಿಲ್ಲ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತೇಳಿ ಕೆಲವು ಮತ್ಸ್ಯ ಯಂತ್ರ ಈ ಥರದ್ದೆಲ್ಲ ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ಒಂದು ಸತಿ ಆ ಭೂಮಿ ಒಳಗಡೆ ಸುತ್ತು ಹಾಕಿದಾಗ ಇಂಪ್ರೂವ್ಮೆಂಟ್ ಇರುತ್ತೆ, ಹಂತ ಹಂತವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಮನೆ ಅನ್ನುವಂಥದ್ದು ನೆಮ್ಮದಿ ಜೀವನ ಬೇಕು. ಹಾಗಾಗಿ ಇಲ್ಲೇನೋ ಪ್ರೇತ ಬಾಧೆ ಇದೆ, ಈ ಮನೆ ಮಾರೋವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮನೆ ಮಾಡಿ 1 ವರ್ಷದಲ್ಲೇ ಮಾರುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ವಿ, ಎಷ್ಟೋ ಜನಕ್ಕೆ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಸೊ ಹಾಗಾಗಬಾರ್ದು. ಹಾಗಾಗಿ ಇಂತಹ ನೆಗೆಟಿವ್ ಸಿಂಪ್ಟಮ್ಸ್ ಏನಾದರೂ ಇದ್ರೇನು ನಿವಾರಣೆಗೆ ಈ ಅಷ್ಟಬಂಧನ ಪ್ರಮುಖ ಒಂದು ಪರಿಹಾರ ರೂಪದಲ್ಲಿ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತಮ್ಮ. ಓಕೆ ಗುರುಜಿ, ಈ ಅಷ್ಟಬಂಧ ಅಂತ ಹೇಳ್ತಾ ಇದ್ರಿ, ಇದನ್ನ ಮಾಡೋದಕ್ಕೆ ಏನಾದರೂ ನಿಯಮಗಳಿದೆಯಾ? ಬಹಳ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಮಟ್ಟಿಗೆ ನಾವು ಹೋಮ ಹವನಾದಿಗಳನ್ನು ಮಾಡ್ತಾ ಇರ್ತೀವಿ. ಈಗ ಪ್ರತ್ಯಂಗಿರಿ ಹೋಮ ಅಂತ ಮಾಡ್ತಾ ಇರ್ತೀವಿ. ಆ ಹೋಮದ ಕೆಲವು ನಾವು ಹೇಗೆ ಹೋಮಕ್ಕೆ ದ್ರವ್ಯಗಳನ್ನು ಹಾಕ್ತೀವೋ ಅದೇ ರೀತಿ ಕೆಲವು ಮೂಲಿಕೆಗಳು ಯಂತ್ರಗಳನ್ನು ಬರೆದು ಅದನ್ನು ಇಡ್ತೀವಿ. ಯಾವಾಗ ಅದನ್ನು ಇಟ್ಟಾಗ ಅದು ಪಾಸಿಟಿವ್ ವೈಬ್ರೇಷನ್ ಕೆಲಸ ಮಾಡುತ್ತೆ. ಈಗ ನಾವು ಪೂಜಾ ದ್ರವ್ಯಗಳು ಅಂತ ಇರುತ್ತೆ, ಈಗ ಮನೆಗೆ ಒಂದೇನೋ ಒಂದು ಪೂಜೆ ಇಟ್ಕೊಂಡಿರ್ತಾರೆ, ಹೇಗೆ ಆ ವಸ್ತುಗಳಲ್ಲಿ ನಾವು ಹೋಮ ಹವನಾದಿಗಳನ್ನು ಮಾಡ್ತೀವೋ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೋ ಅದೇ ರೀತಿ ಕೆಲವು ವಸ್ತುಗಳನ್ನು ಅದರಲ್ಲಿ ಅಳವಡಿಸಿ ಅದನ್ನು ಸ್ಥಾಪನೆಯನ್ನು ಮಾಡುವಂಥದ್ದು ಇರುತ್ತೆ ವಿಧಾನ. ಮತ್ತು ಯಂತ್ರಗಳನ್ನು ಬರೆಯುವಂಥದ್ದು ಇರುತ್ತೆ. ಈ ತಾಮ್ರದಲ್ಲಿ ಭುಜ್ಪತ್ರ ಹೇಳಿ ಅಂತ ಬರುತ್ತೆ ನೋಡಿ. ಸಾಮಾನ್ಯವಾಗಿ ಹಿಂದೇನೋ 4-5 ವರ್ಷಗಳ ಹಿಂದೆನೂ ಹೇಳ್ತಾ ಇದ್ದೆ, ಭಾಳ ಜನ ಕಷ್ಟದಲ್ಲಿ ಇರ್ತೀರಾ, ಈ ಭುಜ್ಪತ್ರ ಎಲೆಯಲ್ಲಿ ಓಂ ರೀಂ ಕ್ಲೀಂ ಹೈಂ ಮಹಾಲಕ್ಷ್ಮೀ ನಮಃ ಅಂತೇಳಿ ಬರೆದು ಅದನ್ನು ಯಾವಾಗಲೂ ಸಹ ದುಡ್ಡಿರೋ ಜಾಗದಲ್ಲಿ ಇಡಿ ಅಥವಾ ಪರ್ಸಲ್ಲಿ ಇಟ್ಕೊಳ್ಳಿ. ಸೊ ಇದೆಷ್ಟು ಜನಕ್ಕೆ ದುಡ್ಡಿನ ಅಭಾವ ಸಮಸ್ಯೆ ಇರೋರು ಬಗೆಹರಿದಿದೆ. ಯಾಕಂದ್ರೆ ಆ ಕೆಲವು ವಸ್ತುಗಳಲ್ಲಿ ಆ ಥರ ನಾವು ಬರೆದು ಇಟ್ಕೊಂಡಾಗ ಪಾಸಿಟಿವ್ ಎನರ್ಜಿ ಇರುತ್ತೆ. ಅದೇ ರೀತಿ ತಾಮ್ರ,
ಪಂಚಲೋಹಗಳು ಮತ್ತು ಹಿತ್ತಾಳೆ ಇಂಥದ್ದೆಲ್ಲ ಹಾಕಿ ಅದರಲ್ಲಿ ಯಂತ್ರಗಳನ್ನು ಅಳವಡಿಸ್ತೀವಿ. ಸೊ ಅವಾಗೇನಾಗುತ್ತೆ, ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಮತ್ತು ಅದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕೆಲವೊಂದು ನಿಯಮಗಳನ್ನು ನಾವು ನೋಡಿ ಅದನ್ನು ನಾವು ಮಾಡಿದಾಗ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನೋಡುದ್ರಲ್ಲ ವೀಕ್ಷಕರೇ, ಹಾಗೆ ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಇದು ಇವತ್ತಿನ ಮರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮ BTV. ಇದು ಭರವಸೆಯ ಬೆಳಕು.